Hi students, we are here in the last step of this migrating to the cloud. ಈ ಲಾಸ್ಟ್ ಸ್ಟೆಪ್ ಒಳಗಡೆ ಒಂದಷ್ಟು ಪಾಯಿಂಟ್ಸನ್ನು ರಿವ್ಯೂ ಮಾಡ್ಕೋತ ಅಂದ್ರೆ ಒಂದಷ್ಟು ಪಾಯಿಂಟ್ಸನ್ನು ನೋಡ್ಕೋತಾ ಹೋದ್ವಿ ಅಂತಂದ್ರೆ ವಿಲ್ ಹ್ಯಾವ್ ದ ಲುಕ್ ವಿಚ್ ಆರ್ ದ ಟೂಲ್ಸ್ ವಿ ಆರ್ ಹ್ಯಾವಿಂಗ್ ಟು ಮೈಗ್ರೇಟ್ ಅಂದ್ರೆ ಮೂವ್ ಆಗಲಿಕ್ಕೆ ಇರ್ತಕ್ಕಂಥ ಅಂದ್ರೆ ನನ್ನ ಕ್ಲೌಡಿಗೆ ಮೂವ್ ಆಗ್ತಕ್ಕಂಥ ಟೂಲ್ಸ್ ಅಂದರೆ ನನಗೆ ಆಧಾರ ಸ್ತಂಭಗಳು ಯಾವ್ಯಾವು, ನೆಕ್ಸ್ಟ್ ಹೆಂಗೆ ಮೂವ್ ಆಗ್ತೀನಿ. ಎರಡು ಪ್ರಾಮುಖ್ಯ ಪ್ರಶ್ನೆಗಳ ಮೂಲಕ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಆರ್ ಎಂಟರ್ ಇನ್ ಟು ದ ಟಾಪಿಕ್. ದೇರ್ ಆರ್ 2 questions: how we are going to move to the cloud and what are the ways we are moving. ಸೊ ಆ ಎರಡು ನಿಟ್ಟಿನೊಳಗೆ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ವಿ ಎಮ್ ವೇರ್ ನೀವೆಲ್ಲರೂ ಆಲ್ರೆಡಿ ಕಲ್ತಿರಿ. ಸೊ ಬಿಫೋರ್ ಗೋಯಿಂಗ್ ಟು ದ VMware ವಿಲ್ ಹ್ಯಾವ್ ದ ಮೀನಿಂಗ್ ಆಫ್ ವರ್ಚುವಲೈಜೇಷನನ್ನು ನೋಡುತ್ತಾನೆ ನಾನು. ಈಗ ವರ್ಚುವಲೈಜೇಷನ್ ಅಂದರೆ ಏನು? ಇಮ್ಯಾಜಿನ್, ನೀವೆಲ್ಲರೂ ಒಂದಷ್ಟು ಗೇಮ್ಸನ್ನು ನೋಡಿರ್ತೀರಿ. ಡಾಕ್ಟರ್ ಡ್ರೈವಿಂಗ್ ಅಂತ ಹೇಳಿ ಬರ್ತದೆ. ಡಾಕ್ಟರ್ ಡ್ರೈವಿಂಗ್ ಆಗಲಿ ಅಥವಾ ಕಾರ್ ರೇಸ್ ಆಗಲಿ ಅಥವಾ ಯಾವುದೋ ಒಂದು ಸೈಮ್ಯುಲೇಟರ್ ಆಗಲಿ, ನೀವು ಅಲ್ಲೇನು ಮಾಡ್ತೀರಿ ಅಂತಂದ್ರೆ ಕಾರನ್ನು ಓಡಿಸ್ತಾ ಇರ್ತೀರಿ. ಯು ವಿಲ್ ಫೀಲ್ ದ್ಯಾಟ್ ಐ ಆಮ್ ರೈಡಿಂಗ್ ದ ಕಾರ್. ನೀವೇ ರೈಡ್ ಮಾಡಾಕತ್ತೀರಿ. ಡಾಕ್ಟರ್ ಡ್ರೈವಿಂಗ್ ಆಡಿದ್ರಿ ಅಂತಂದ್ರೆ, ಆಮೇಲೆ ಯಾವುದಾದ್ರೂ ಟ್ರಕ್ ಸೈಮ್ಯುಲೇಟರನ್ನು ಆಡಿದ್ರಿ ಅಂತಂದ್ರೆ ವರ್ಚುವಲ್ ಟ್ರಕ್ಕನ್ನೇ ಓಡಿಸ್ಲಿಕ್ಕತ್ತೀನಿ ಅನ್ಕೋತೀರಿ, ಬಟ್ ಅದು ಟ್ರಕ್ ಇರಂಗಿಲ್ಲ. ಈ ರೀತಿ ಈ ನಿಟ್ಟಿನೊಳಗೆ ವರ್ಚುವಲೈಜೇಷನ್ ಅಂತಂದ್ರೆ ಇಮ್ಯಾಜಿನರಿ, ನಾ ಅದರೊಳಗೆ ಇದ್ದೀನಿ, ನಾ ಅದನ್ನು ಮಾಡ್ಲಿಕ್ಕತ್ತೀನಿ, ಐ ಆಮ್ ಡೂಯಿಂಗ್ ದ್ಯಾಟ್, ಐ ಆಮ್ ವರ್ಕಿಂಗ್ ವಿತ್ ದ್ಯಾಟ್, ಬಟ್ ನಾಟ್ ಎಕ್ಸಾಕ್ಟ್ಲಿ ದ್ಯಾಟ್. ನಾವೇನು ವರ್ಕ್ ಮಾಡ್ತಿರ್ತೀವಲ್ಲ ಅದು ನಾಟ್ ಎಕ್ಸಾಕ್ಟ್ಲಿ ದ್ಯಾಟ್. ನಾನು ಹೇಳಿದ್ನಲ್ಲ, ಡಾಕ್ಟರ್ ಡ್ರೈವಿಂಗ್ ಕಾರ್ ಓಡಿಸ್ಲಿಕ್ಕತ್ತೀನಿ ಅನ್ಕೋತೀರಿ, ಬಟ್ ಕಾರ್ ಇರಂಗಿಲ್ಲ, ಅದು ಜಸ್ಟ್ ಅನ್ ಆಬ್ಜೆಕ್ಟ್. ಸೊ ಈ ನಿಟ್ಟಿನೊಳಗೆ ವರ್ಚುವಲೈಜೇಷನ್ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೋತೀರಿ. ಸರ್ವರ್ ಯೂಸ್ ಮಾಡಾಕತ್ತೀನಿ, ಆ ಸಾಫ್ಟ್ವೇರ್ ಸರ್ವರ್ ಒಳಗೆ ಇರ್ತದೆ, ನೀವು ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಸರ್ವರ್ ಒಳಗೆ ಇರ್ತದೆ. ಬಟ್ ನೀವೇನು ಅನ್ಕೋತಿರ್ತೀರಿ ಅಂದ್ರೆ ಇದು ನನ್ನ ಡಿವೈಸ್ ಒಳಗದ, ನಾ ವರ್ಕ್ ಮಾಡ್ಲಿಕ್ಕತ್ತೀನಿ, ಬಟ್ ಅದು ಎಲ್ಲಿರ್ತದೆ? ಸರ್ವರ್ ಒಳಗೆ ಸ್ಟೋರ್ ಇರ್ತದೆ. ಇದಕ್ಕೆ ನಾವು ಒಂದು ನಿಟ್ಟಿನೊಳಗೆ ಏನಂತ ಕರಿತೀವಿ? ವರ್ಚುವಲೈಜೇಷನ್ ಅಂತ ಕರಿತೀವಿ. ಈ ಕಮಿಂಗ್ ಟು ಅವರ್ ಲ್ಯಾಬ್, ನಮ್ಮ ಲ್ಯಾಬಿಗೆ ಬಂದ್ವಿ ಅಂತಂದ್ರೆ ಇಲ್ಲಿ ನಾ ಡಿಸ್ಕಸ್ ಮಾಡಾಕತ್ತಿದ್ದು ವರ್ಚುವಲೈಜೇಷನ್, ನೆನಪಿರಲಿ. ಸೊ ಲ್ಯಾಬಿಗೆ ಬಂದಾಗ ನಾವು ಆ್ಯಕ್ಚುಲಿ ಯೂಸ್ ಮಾಡಾಕತ್ತಿದ್ದು ಯಾವುದು? ವಿಂಡೋಸ್ 7 ಆರ್ ವಿಂಡೋಸ್ 8. VMware ಹೆಲ್ಪ್ ತೊಗೊಂಡು ನಾವೇನು ಯೂಸ್ ಮಾಡ್ತೀವಿ? ರೆಡ್ ಹ್ಯಾಟನ್ನು ಯೂಸ್ ಮಾಡ್ತೀವಿ. ಒರಿಜಿನಲ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು? ವಿಂಡೋಸ್ 7. ಬಟ್ ನೀವು ವರ್ಚುವಲ್ ಮಷಿನ್ ತೊಗೊಂಡು ಎದ್ರೊಳಗೆ ರೆಡ್ ಹ್ಯಾಟ್ ಒಳಗೆ ವರ್ಕ್ ಮಾಡ್ತೀರಿ. ರೆಡ್ ಹ್ಯಾಟ್ ನನ್ನ ಸಿಸ್ಟಮ್ ಒಳಗದ ಅಂತ ವರ್ಕ್ ಮಾಡ್ತೀರಿ, ವರ್ಚುವಲ್ ಮಷಿನ್ ಒಳಗದ ಅಂತ ವರ್ಕ್ ಮಾಡೋಂಗಿಲ್ಲ. ಸೊ ಇದು ಇಮ್ಯಾಜಿನರಿ, ಬಟ್ ಆ್ಯಕ್ಚುಲಿ ರನ್ ಆಗ್ತಿರೋದು ವಿಂಡೋಸ್ 7. ಬಟ್ ನೀವೇನು ಅನ್ಕೋತೀರಿ? ರೆಡ್ ಹ್ಯಾಟ್ ಮೇಲೆ ವರ್ಕ್ ಮಾಡ್ಲಿಕ್ಕತ್ತೀನಿ. ಯು ಆರ್ ವರ್ಕಿಂಗ್, ಎಸ್ ಎಕ್ಸಾಕ್ಟ್ಲಿ, ನೀವು ವರ್ಕ್ ಮಾಡ್ಲಿಕ್ಕತ್ತೀರಿ, ಬಟ್ ಅದನ್ನು ವರ್ಚುವಲ್ ಮಾಡಾಕತ್ತೀರಿ. ಅದು ನಿಮ್ಮ ಸಿಸ್ಟಮ್ ಒಳಗಿಲ್ಲ. VMware ಅನ್ನೋ ಒಂದು ಸಾಫ್ಟ್ವೇರ್ ಅದನ್ನು ಆ್ಯಕ್ಸೆಸ್ ಮಾಡಿ ಕೊಡ್ಲಿಕ್ಕತ್ತದ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ವರ್ಚುವಲ್ ಅಂತ ಕ್ಲಿಯರ್ ಆಯಿತು. ಯಾಕೆ ಇದನ್ನು ನಾನು VMware ಬಗ್ಗೆ ಹೇಳಕತ್ತೀನಿ ಅಂದರೆ, ನಾವು ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ದೆ VMware ವರ್ಚುವಲ್ ಮಷಿನ್ ಅಥವಾ VMware ಸೊಲ್ಯೂಷನ್ಸ್ ಅಂತ ಬರ್ತಾವೆ. ಅದನ್ನು ವಿ ಮೋಷನ್ ಅಂದರೆ ವರ್ಚುವಲ್ ಮೋಷನ್ ಅಂದರೆ ಏನು? ನಿಮ್ಮ ಡೇಟಾ ಅಲ್ಲಿ ಸ್ಟೋರ್ ಇರ್ತದೆ, ಬಟ್ ನೀವೇನು ಅನ್ಕೋತೀರಿ ಅಂತಂದ್ರೆ ಇಲ್ಲಿ ನನ್ನ ಹತ್ರ ಅದ ಡೇಟಾ, ಆ ಸರ್ವರ್ ನಾನು ಆ್ಯಕ್ಸೆಸ್ ಮಾಡ್ಲಿಕ್ಕತ್ತೀನಿ, ಆ ಸರ್ವರ್ ಒಳಗೆ ಡೇಟಾ ಇರ್ತದೆ, ನಿಮ್ಮ ಕಂಪ್ಯೂಟರ್ ಒಳಗೆ ಅದ ಅನ್ಕೋತೀರಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಕಮಿಂಗ್ ಟು ದ ಪಾಯಿಂಟ್, these all are the points we have discussed. We have stopped here in this point. So let me take you to the next MS Exchange. That is, this is the last topic we have discussed in the previous session. Now we are going to discuss vMotion. vMotion is an migration tool. ಒಂದು ನಿಮ್ಮ ಡೇಟಾನ ಕ್ಲೌಡಿಗೆ ಮೂವ್ ಮಾಡ್ತಕ್ಕಂಥ ಒಂದು ಟೂಲ್, ಒಂದು ಟೂಲ್ ಅಂತ ಬಂದಾಗ ಸಾಧನ ಅಂತ ಹೇಳ್ತೀವಿ ನಾವು. ಸಾಧನ ಅಂತಂದ್ರೆ ನಿಮ್ಮನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಟೂಲ್ಸ್ ಯಾವ್ಯಾವ ಅಂದ್ರೆ ಟ್ರೈನ್, ಬಸ್, ಇವು ಕಾರ್, ಬೈಕ್, ಇವೆಲ್ಲವೂ ಟೂಲ್ಸ್. ಒಂದು ಸೋರ್ಸ್ನಿಂದ ಇನ್ನೊಂದು ಸೋರ್ಸಿಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಟೂಲ್ಸ್ ಅಂತ ಕರಿತೀವಿ. ಹಾಗೆ ನಿನ್ನ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಡೇಟಾನ ನೀನು ಸರ್ವರಿಗೆ ಶಿಫ್ಟ್ ಮಾಡಬೇಕು, ಕ್ಲೌಡಿಗೆ ಶಿಫ್ಟ್ ಮಾಡಬೇಕು ಅಂದರೆ ಯಾವ ಟೂಲ್ ಯೂಸ್ ಮಾಡ್ತಿ? ಕ್ವಶನ್ ಬರ್ತದೆ. ಸೊ ಕ್ವಶನ್ ಬಂದಾಗ ವಿ ಆರ್ ಗೋಯಿಂಗ್ ಟು ಸಿ ದ್ಯಾಟ್ vMotion ಈಸ್ ಅವರ್ ಮೈಗ್ರೇಷನ್ ಟೂಲ್ ಅಂತ ಹೇಳ್ತಾರೆ. ಏನೇನು ಪಾಯಿಂಟ್ಸನ್ನು ಹೇಳ್ಕೊತ ಹೋಗ್ಯಾರ ಒಂದು ಸ್ವಲ್ಪ ನೋಡಿಕೊಂಡು ಅದನ್ನು ಅರ್ಥ ಮಾಡ್ಕೋತ ಹೋಗೋಣ, ಪಾಯಿಂಟ್ ಬೈ ಪಾಯಿಂಟ್.
ಇದು ಪ್ರಾಮುಖ್ಯವಾದ ಅಂದರೆ ಮೇನ್ ಟೂಲ್ ಫಾರ್ ದ ಮೂವಿಂಗ್ ದ ಡೇಟಾ ಮೈಗ್ರೇಷನ್. ಇಲ್ಲೇನಿರ್ತದೆ ಅಂದ್ರೆ ವಿ ಎಮ್ ವೇರ್ ಕಲೆಕ್ಷನ್ಸ್ ಇರ್ತಾವೆ. ವಿ ಎಮ್ ವೇರ್ದು ಏನಿರ್ತಾವೆ ಕಲೆಕ್ಷನ್ಸ್ ಇರ್ತಾವೆ. ಆ ಕಲೆಕ್ಷನ್ಸಿಗೆ ಏನಂತ ಕರಿತಾನವ ವಿ ಮೋಷನ್ ಅಂತ ಕರಿತಾನೆ. ದ ಕಲೆಕ್ಷನ್ ಆಫ್ ವಿ ಎಮ್ ವೇರ್ಸ್ ಆರ್ ನೋನ್ ಆ್ಯಸ್ ವಿ ಮೋಷನ್. ಏನು ಮಾಡ್ತದೆ ಇದು ಪ್ರಮುಖವಾಗಿ? ಇಟ್ ಕಂಟ್ರೋಲ್ಸ್ ದ ಕಂಪ್ಲೀಟ್ ವರ್ಚುವಲೈಜೇಷನ್ ಆಫ್ ಸರ್ವರ್ಸ್. ಕಂಪ್ಲೀಟ್ ವರ್ಚುವಲೈಜೇಷನ್ ಅಂದರೆ ಏನು? ನಿನ್ನ ಕಂಪ್ಯೂಟರ್ ಆನ್ ಮಾಡ್ಕೋತಿ, ಫೇಸ್ಬುಕ್ಕನ್ನು ತೊಗೋತಿ, ಫೇಸ್ಬುಕ್ ಲಾಗಿನ್ ಆಗ್ತಿ, ನಿನ್ನ ಪೋಸ್ಟ್ಸ್ ಎಲ್ಲ ಬರ್ತಾವ. ಕರೆಕ್ಟಾ? ನೀ ಏನು ಅಂದ್ಕೊಳ್ಳಿಗತ್ತಿ? ಪೋಸ್ಟ್ ನನ್ನ ಕಂಪ್ಯೂಟ್ರ್ ಒಳಗೆ ಅದಾವ, ನಿನ್ನ ಕಂಪ್ಯೂಟ್ರ್ ಒಳಗೆ ಡಿಸ್ಪ್ಲೇ ಆಗ್ಲಿಕ್ಕತ್ತಾವಪ್ಪ. ಅವು ಇರೋದು ಆ್ಯಕ್ಚುಲಿ ಸರ್ವರ್ ಒಳಗೆ ಅದಾವ. ಯಾವ ಸರ್ವರ? ಫೇಸ್ಬುಕ್ಕದ ಸರ್ವರ್. ಕರೆಕ್ಟಾ? ಈಗ ಅಲ್ಲಿದಿಂತ ಸರ್ವರ್ದಿಂತ ತೊಗೊಂಡು ಬರೋದು, ನಿಂಗೆ ಡಿಸ್ಪ್ಲೇ ಮಾಡೋದು, ಆಮೇಲೆ ಯಾವುದೇ ನೋಟಿಫಿಕೇಷನ್ ಆಗಲಿ, ಯಾವುದೇ ಒಂಥರ ರಿಪೋರ್ಟ್ಸ್ ಆಗಲಿ ಮಾಡ್ಲಿಕ್ಕತ್ತು ಅಂತಂದ್ರೆ, ಸೊ ದಟ್ ಈಸ್ ಕಂಟ್ರೋಲ್ಡ್ ಬೈ ದ ವಿ ಮೋಷನ್. ಜಸ್ಟ್ ಆನ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್. ಎಕ್ಸಾಕ್ಟ್ಲಿ ಹಾಗೆ ಇರಂಗಿಲ್ಲ, ಬೇರೆ ಬೇರೆ ವೇ ಒಳಗೂ ವರ್ಕ್ ಮಾಡ್ತಾರೆ. ಬಟ್ ನಾನಿಲ್ಲಿ ವಿ ಮೋಷನ್ ಹೇಳಬೇಕಾದ್ರೆ ನಿಮಗೆ ಹೇಳಿಗತ್ತಿದಿಷ್ಟೇ. The things will be displayed and the things will be controlled by the V motion. ಎಕ್ಸಾಂಪಲ್ ಫೇಸ್ಬುಕ್ಕನ್ನು ತೊಗೊಂಡ್ರಿ, ನಿಮ್ಮ ಪೋಸ್ಟ್ ಡಿಸ್ಪ್ಲೇ ಆಗ್ತಾವೆ, ಪೋಸ್ಟ್ ನಿಮ್ಮ ಹತ್ರ ಅದಾವ ಅಂದ್ಕೋತೀರಿ, ಬಟ್ ಅದು ಸರ್ವರ್ ಒಳಗಡೆ ಇರ್ತದೆ. ಇಂಥ ಸರ್ವರ್ಸನ್ನು ವರ್ಚುವಲ್ ಸರ್ವರ್ಸ್ ಅಂತ ಕರಿತೀವಿ. ಸೊ ಆ ವರ್ಚುವಲ್ ಸರ್ವರ್ಸನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸ, ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸನ ವಿ ಮೋಷನ್ ಟೂಲ್ ಮಾಡ್ತದೆ. ಸೊ ಇಲ್ಲಿ the entire state of virtual machine is captured or compressed by a set of files stored on shared storage. ಒಂದಷ್ಟು ಫೈಲ್ಸನ್ನು ಸ್ಟೋರ್ ಮಾಡಿರ್ತೀವಿ. ಆ ಫೈಲ್ಸ್ ಏನು ಮಾಡ್ತಾವಂದ್ರೆ ನಿಮ್ಮ ಡೇಟಾನ ಕಾಂಪ್ರೆಸ್ ಮಾಡೋದಾಗಲಿ ಅಥವಾ ಕಂಟ್ರೋಲ್ ಮಾಡೋದಾಗಲಿ ಮಾಡ್ತಾವೆ. ಕಾಂಪ್ರೆಸ್ ಅಂತಂದರೆ ಸೈಜನ್ನು ಡಿಕ್ರೀಸ್ ಮಾಡೋದು ಅಂತ ಅರ್ಥ. ನಿಮ್ಮ ಶೇರ್ಡ್ ಸ್ಟೋರೇಜ್ ಏನಿರ್ತದೆ ಅಥವಾ ನೀವು ಸ್ಟೋರ್ಡ್ ಏನು ಮಾಡಿರ್ತೀರಿ ಅದನ್ನು ಕಾಂಪ್ರೆಸ್ ಮಾಡೋದು ಒಂದು ಕೆಲಸ, ಸರ್ವರ್ನ ಕಂಟ್ರೋಲ್ ಮಾಡೋದು ಇನ್ನೊಂದು ಕೆಲಸ. ಒಂದಷ್ಟು ಸ್ಟೋರ್ಡ್ ಫೈಲ್ಸ್, ಶೇರ್ಡ್ ಸ್ಟೋರೇಜ್ ಫೈಲ್ಸ್ ಇರ್ತಾವಲ್ಲೇ, ಅವೇನು ಮಾಡ್ತಾವೆ? ನಿಮ್ಮ ಡೇಟಾನ ಕಾಂಪ್ರೆಸ್ ಮಾಡ್ತಾವೆ. ಇದು ಎರಡನೇ ಪಾಯಿಂಟ್. ಇನ್ ದ ಥರ್ಡ್ ಪಾಯಿಂಟ್, ವಿ ಸ್ಟೋರೇಜ್ ವಿ ಎಮ್ ಎಫ್ ಎಸ್ ಅನ್ನೋ ಒಂದು ಕ್ಲಸ್ಟರ್ ಫೈಲ್ ಅಂತ ಕರಿತೀವಿ ನಾವು. ಕ್ಲಸ್ಟರ್ ಅಂತಂದರೆ ನಿಮ್ಗೆ ಎಕ್ಸಾಕ್ಟ್ ಮೀನಿಂಗ್ ಆಫ್ ದ ಕ್ಲಸ್ಟರ್ ಈಸ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಮೀನಿಂಗ್ ಕೊಡ್ತದೆ. ಬಟ್ ಕ್ಲಸ್ಟರ್ ಅಂತಂದಾಗ ಪುಡಿ ಪೌಡರ್ ಅಂತ ಕರಿಬೋದು ನಾವು, ಅಥವಾ ಒಂದು ಚಿಕ್ಕ ಪಾರ್ಟ್ ಆಫ್ ದ ಸ್ಟೋನ್ ಅಂತಲೂ ಕರಿಬೋದು. ನೀವು ಕಲ್ಲನ್ನು ಕ್ಲಸ್ಟರ್ ಮಾಡಿದಾಗ ಸಿಗ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ಪಾರ್ಟ್ಸ್ ಇರ್ತಾವಲ್ಲ, ಆ ಥರದ ಒಂದು ಥಿಂಗ್ಸ್ ಅಂತಲೂ ನಾವು ಕರಿಬೋದು. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ವಿ ಎಮ್ ಎಫ್ ಎಸ್ ಕ್ಲಸ್ಟರ್ ಫೈಲ್ಸ್ ಅಂದ್ರೆ ವಿ ಎಮ್ ಎಫ್ ಎಸ್ದು ಪಾರ್ಟ್ ಆಫ್ ದ ಫೈಲ್ಸ್, 1 ಫೈಲ್ 2 ಫೈಲ್ಸ್ 3 ಫೈಲ್ಸ್, ಈಗ ಒಂದಷ್ಟು ಫೈಲ್ಸ್ ಇರ್ತಾವೆ. ಸೊ ಅಂಥ ಫೈಲ್ಸ್ ಏನು ಮಾಡ್ತಾವೆ ಅಂತಂದ್ರೆ ಸೋರ್ಸ್ ಆ್ಯಂಡ್ ದ ಟಾರ್ಗೆಟ್ ಸರ್ವರ್ಸ್ ಇರ್ತಾವಲ್ಲ, ESX ಸರ್ವರ್ಸ್ ಅಂತ ಕರೀತಾರೆ. ಅವಕ್ಕೆ ಸೋರ್ಸ್ ಸರ್ವರ್ ಆ್ಯಂಡ್ ಟಾರ್ಗೆಟೆಡ್ ಸರ್ವರ್ ಅಂತ ಕರೀತಾರೆ. ಸೊ ಆ ಎರಡು ಸರ್ವರ್ಸ್ಗೆ VMware ESX ಸರ್ವರ್ಸ್ ಅಂತ ಕರೀತಾರೆ. ಸೊ ಇವನ್ನ ಆ್ಯಕ್ಸೆಸ್ ಮಾಡಲಿಕ್ಕೆ ಕ್ಲಸ್ಟರ್ ಫೈಲ್ಸ್ ಯಾವುವು VMFS ಅನ್ನೋ ಕ್ಲಸ್ಟರ್ ಫೈಲ್ಸನ್ನು ಇದು ಕೊಡ್ತದೆ. ಯಾವುದು? ವಿ ಮೋಷನ್ ಟೂಲ್ ಕೊಡ್ತದೆ. ಏನು ಆ್ಯಕ್ಸೆಸ್ ಮಾಡೋಕ್ಕೆ? VMware ESX ವಾಟ್ ಈಸ್ ಕಾಲ್ಡ್ ಸರ್ವರ್ಸ್. ಸೋರ್ಸ್ ಸರ್ವರ್ ಅಂತ ಟಾರ್ಗೆಟಿಂಗ್ ಸರ್ವರ್, ಒಂದು ಆ್ಯಕ್ಸೆಸ್ ಮಾಡ್ತಕ್ಕಂಥ ಸರ್ವರ್, ಇನ್ನೊಂದು ಎಲ್ಲಿಂದ ಆ್ಯಕ್ಸೆಸ್ ಮಾಡ್ತಿರ್ತೀವಲ್ಲ ಆ ಸರ್ವರ್. ಸೋರ್ಸ್ ಸರ್ವರ್ ಆ್ಯಂಡ್ ಟಾರ್ಗೆಟೆಡ್ ಸರ್ವರ್ ಅಂತ ಕರಿತಾವೆ. ಇವು ಎರಡೂ ಮೇಂಟೈನ್ ಮಾಡಲಿಕ್ಕೆ ಇದು ಏನು ಕೊಡ್ತದೆ? ನಮ್ಗೆ ಒಂದಷ್ಟು ಕ್ಲಸ್ಟರ್ ಫೈಲ್ಸನ್ನು ಕೊಡ್ತದೆ. ಇಲ್ಲೇನು ಮಾಡ್ತೀವಿ ಅಂದರೆ ಫೈಲ್ಸನ್ನು ಕಂಕರೆಂಟ್ಲಿ ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕಂಕರೆಂಟ್ಲಿ ಅಂದರೆ ಸೈಮಲ್ಟೇನಿಯಸ್ಲಿ, ಒಂದಾಗನ ಒಂದು. ಈಗ ಎ ಫೈಲ್ ಆ್ಯಕ್ಸೆಸ್ ಮಾಡಿದ್ದು, ಆಮೇಲೆ ಬಿ ಫೈಲ್ ಆಗನ ಸಿ ಫೈಲ್, ಮತ್ತು ಎ ಫೈಲ್, ಈ ಥರ ಒಂದಷ್ಟು ಕಂಕರೆಂಟ್ಲಿ ವರ್ಕನ್ನು ಇಲ್ಲಿ ಮಾಡ್ಕೋತಾ ಹೋಗ್ತೀವಿ. ಸಿನ್ಸ್ ದ ನೆಟ್ವರ್ಕ್ ಈಸ್ ಆಲ್ಸೋ ವರ್ಚುವಲೈಸ್ಡ್ ಬೈ ದ VMware ESX, ನೆಟ್ವರ್ಕ್ ಕೂಡ ವರ್ಚುವಲೈಸೇಷನ್ ಆಗ್ತದೆ ಅಂತ ಹೇಳ್ತಾನೆ ನಾವು. ನೆಟ್ವರ್ಕ್ ವರ್ಚುವಲೈಸೇಷನನ್ನು ನೀವು ಕಲ್ತಿರ್ತೀರಿ CN ಒಳಗೆ, ಆದರೂ ಇಲ್ಲೊಂದು ಸ್ವಲ್ಪ ಹೇಳ್ತೀನಿ ಕೇಳ್ರಿ. ನಿಮ್ಮ ನೆಟ್ವರ್ಕನ್ನು ನೀವು ಆ್ಯಕ್ಸೆಸ್ ಮಾಡ್ತಿರ್ತೀರಿ, ಬಟ್ ನನಗೆ ಇಲ್ಲೇ ಅದ, ಈ ಏರಿಯಾ ಒಳಗಡೆನೇ ಅದ, ಇಲ್ಲೇ ನಾನು ಆ್ಯಕ್ಸೆಸ್ ಮಾಡ್ಲಿಕ್ಕತ್ತಿರ್ಬೋದು ಅನ್ನೋ ಒಂದು ಫೀಲ್ ಆಗ್ತದೆ. ಬಟ್ ಅದು ಬೇರೆ ಎಲ್ಲೋ ಇರ್ತದೆ, ಬೇರೆ ಎಲ್ಲಿಂದ್ರೂ ಆ್ಯಕ್ಸೆಸ್ ಮಾಡ್ತಿರ್ತೀರಿ. ಕರೆಕ್ಟ್ ಅದನ್ನು ನಿಮ್ಮದೇ ನೆಟ್ವರ್ಕ್ ಅಂತ ತಿಳ್ಕೊತೀರಿ, ಬಟ್ ಅದು ಬೇರೆ ನೆಟ್ವರ್ಕ್ ಇರೋದು. ಈ ಥರ ಒಂದು ನಿಟ್ಟಿನೊಳಗೆ VMware ESX ನೆಟ್ವರ್ಕನ್ನು ಕೂಡ ವರ್ಚುವಲೈಸ್ ಮಾಡಿಕೊಡ್ತದೆ. ಸೊ ನೆಕ್ಸ್ಟ್ ಫೀಚರ್ಸ್ ಏನೇನದಾವ?
ವಿ ಮೋಷನದ ಫೀಚರ್ಸ್ ಏನೇನದಾವ. ಸೊ ಒಂದು ಪರ್ಫಾರ್ಮ್ ಮೈಗ್ರೇಷನ್ ವಿತ್ ನೋ ಡೌನ್ ಟೈಮ್ ಅಂತಂದ್ರೆ ಕಂಪ್ಯೂಟರ್ ಮತ್ತು ಸರ್ವರ್ ನಡ್ಬರ್ಕ್ ಒಂದು ಟೈಮ್ ಬರ್ತದೆ ಆ್ಯಕ್ಸೆಸ್ ಮಾಡಬೇಕಾದ್ರೆ. ಇಲ್ಲಿದಿಂತ್ರ ಡೇಟಾ ಹೊಂಟದ, ಅಲ್ಲಿ ಹೋಯ್ತು, ರೀಚ್ ಆದ ಒಂದು ತಾಸು ಮೇಲೆ ನಿಮಗೆ ಡೇಟಾ ವಾಪಸ್ ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಲೋ ಟೈಮ್. ಇಮಿಡಿಯೇಟ್ ಬರ್ಬೇಕು ನನಗಲ್ಲೇ. ಡೌನ್ ಟೈಮ್ ಅದು ಭಾಳ ಲೇಟ್ ಆಯಿತು ಬರೋದು ಡೇಟಾ. ನಿಮ್ಮ ರಿಸಲ್ಟ್ ಏನೋ ಹೊಡಿತೀರಿ, ಹೊಡೆದ ತಕ್ಷಣ ನಿಮಗೊಂದು ರಿಸಲ್ಟ್ ಪೇಜ್ ಡಿಸ್ಪ್ಲೇ ಆಗ್ತದೆ. ಕರೆಕ್ಟಾ? ಹೊಡೆದು ಒಂದು ತಾಸಿಗೆ ರಿಸಲ್ಟ್ ಬಂದ್ರೆ ಆ ಬರ್ತಕ್ಕಂಥ ನೀವು 5 ಗಂಟೆಗೆ ಹೊಡೆದಿರಿ, 6 ಗಂಟೆಗೆ ನಿಮ್ಮ ರಿಸಲ್ಟ್ ಬರ್ತದೆ. ಸೊ 1 ಅವರ್ ನಿಮ್ಗೆ ಡೌನ್ ಟೈಮ್ ಅದು. ಇದನ್ನು ಹೇಳಿನ ಡೌನ್ ಟೈಮ್ ಅಂದ್ರೆ ನಿಮ್ಗೆ ಪ್ರೀವಿಯಸ್ ಕ್ಲಾಸ್ ಒಳಗಡೆ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಬೋರ್ಡ್ ಮೇಲೆ ಎಲ್ಲ ಡೈಗ್ರಾಮ್ ಹಾಕಿ ವಾಟ್ ಈಸ್ ಅ ಡೌನ್ ಟೈಮ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ರಿಮೆಂಬರ್ ಮಾಡ್ಕೊರಿ. ಡೌನ್ ಟೈಮ್ ಅಂತಂದ್ರೆ ನಿಮ್ಮ ಸರ್ವರ್ದಿಂತ ರೆಸ್ಪಾನ್ಸ್ ಬರ್ತಕ್ಕಂಥ ಒಂದು ಟೈಮ್. ಅದು ವೆಂಡರ್ ಮೇಲೆ ಡಿಪೆಂಡ್ ಇರ್ತದೆ. ಯಾವ ವೆಂಡರ್ ಹೆಂಗೆ ಕೊಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲೇನಾಗ್ತದೆ ಅಂತಂದ್ರೆ ಪರ್ಫಾರ್ಮಿಂಗ್ ಮೈಗ್ರೇಷನ್ ವಿತ್ ನೋ ಡೌನ್ ಟೈಮ್. ಇಲ್ಲಿ ವಿ ಮೋಷನ್ ಯೂಸ್ ಮಾಡಕತ್ತಿದ್ರಿ ಅಂದರೆ ಡೌನ್ ಟೈಮ್ ಇರೋಂಗಿಲ್ಲ, ಸ್ಲೋ ಆಗಂಗಿಲ್ಲ ಒಂದು. ನೆಕ್ಸ್ಟ್ ಅನ್ಡಿಟೆಕ್ಟೇಬಲ್ ಬೈ ಯುವರ್ ಯೂಸರ್ಸ್. ಅನ್ಡಿಟೆಕ್ಟೇಬಲ್ ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಡೌನ್ ಟೈಮ್ ನಮಗೆ ಸಿಗಂಗಿಲ್ಲ. ಇಲ್ಲಿ ಸ್ವಲ್ಪ ಇರಬಹುದು, ಆಗಂಗೇ ಇಲ್ಲ ಅಂತ ಹೇಳಿಕ್ಕೆ ಬರೋಂಗಿಲ್ಲ, ಇರ್ಬೋದು, ಬಟ್ ಅಷ್ಟು ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದನ್ನು ಅಷ್ಟು ಡೌನ್ ಟೈಮ್ ಇರ್ತದೆ. ನೋ ಡೌನ್ ಟೈಮ್ ಅಂತೂ ಹೇಳಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾನವ. ನೆಕ್ಸ್ಟ್ ಇದನ್ನು ಯೂಸ್ ಮಾಡೋದ್ರಿಂದ ಡೌನ್ ಟೈಮ್ ಕಡಿಮೆ ಆಗ್ತದೆ, ನೋ ಡೌನ್ ಟೈಮ್ ಇರ್ತದೆ. ನೆಕ್ಸ್ಟ್ ಆಪ್ಟಿಮೈಸ್ ವರ್ಚುವಲ್ ಮಷೀನ್ ಇನ್ ರಿಸೋರ್ಸ್ ಪೂಲ್ಸ್, ದಟ್ ಈಸ್ ಗ್ರೂಪ್ಸ್. ಆಪ್ಟಿಮೈಸೇಷನ್ ಅಂದ್ರೆ ಕಡಿಮೆ ಮಾಡೋದು ಅಂತ ಅರ್ಥ. ಈಗ ನೀವು ಜಾಸ್ತಿ 10 ವರ್ಚುವಲ್ ಮಷೀನ್ ಯೂಸ್ ಮಾಡಾಕತ್ತಿದ್ರಿ ಅಂದ್ರೆ ಇಫ್ ಯು ಆರ್ ಯೂಸಿಂಗ್ ಅ ವಿ ಮೋಷನ್ ಯು ಕ್ಯಾನ್ ಯೂಸ್ ದ 5. ನೀವು 10 ವರ್ಚುವಲ್ ಮಷೀನ್ ಯೂಸ್ ಮಾಡಾಕತ್ತೀರಿ, ನಮ್ಮ ಲ್ಯಾಬ್ ಒಳಗಡೆ 25 ವರ್ಚುವಲ್ ಮಷೀನ್ ಅದಾವ ಅಂತ ಇಟ್ಕೋರಿ. ನಾವು ವಿ ಮೋಷನ್ ಅನ್ನೋ ಒಂದು ಟೂಲನ್ನು ತೊಗೊಂಡ್ವಿ ಅಂತಂದ್ರೆ ಒಂದು ಪಿ ಸಿ ಅಥವಾ 5 ಪಿ ಸಿಗೆ ನಾವು ವಿ ಮೋಷನನ್ನು ಹಾಕೊಂಡ್ವಿ ಅಂತಂದ್ರೆ ನನ್ನ ಹೋಲ್ ಲ್ಯಾಬ್ ನಾವು ಸೆಟಪ್ ಮಾಡ್ಕೋಬೋದು. ಸೊ ನಂದೇನಾಗ್ಲಿತ್ತದಲ್ಲೇ ಟೈಮ್ ಆಪ್ಟಿಮೈಸ್ ಆಯಿತು, ಕಡಿಮೆ ಆಯಿತು, ಖರ್ಚು ಕಡಿಮೆ ಆಯಿತು. ಕರೆಕ್ಟಾ? ಸೊ ಈ ನಿಟ್ಟಿನೊಳಗೆ ಆಪ್ಟಿಮೈಸೇಷನ್ ಆಗ್ತದೆ. ನಿಮ್ದು ರಿಸರ್ಚ್ ಏನು ಮಾಡ್ತಿರ್ತೀರಿ ಆ ಗ್ರೂಪ್ ಒಳಗಡೆ ವರ್ಚುವಲ್ ಮಷೀನದ್ದು ಥಿಂಗ್ಸ್ ಕಡಿಮೆ ಹಾಕೋದು ಬರ್ತಾವೆ, ಆಪ್ಟಿಮೈಸ್ ಆಗ್ತಾವೆ. ಇದು ಒಂದು. ನೆಕ್ಸ್ಟ್ ಪರ್ಫಾರ್ಮ್ ಹಾರ್ಡ್ವೇರ್ ಮೇಂಟೆನೆನ್ಸ್ ವಿತೌಟ್ ಡೌನ್ ಟೈಮ್ ಆ್ಯಂಡ್ ಡಿಸ್ಪರ್ಟಿಂಗ್ ಆಪ್ರೇಷನ್ಸ್. ಹಾರ್ಡ್ವೇರ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ವಿತೌಟ್ ಡೌನ್ ಟೈಮ್ ಮಾಡ್ತೀವಿ. ವಿತೌಟ್ ಡೌನ್ ಟೈಮ್, ಅಲ್ಲಿ ಡೌನ್ ಟೈಮನ್ನು ಕನ್ಸಿಡರ್ ಮಾಡೋಂಗಿಲ್ಲ ಒಂದು ಥಿಂಗ್. ಆಮೇಲೆ ಡಿಸ್ಪರ್ಟ್ ಮಾಡ್ತೀವಿ. ಏನು ಡಿಸ್ಪರ್ಟ್ ಮಾಡ್ತೀರಿ? ಆಪ್ರೇಷನ್ಸನ್ನು. ಡಿಸ್ಪರ್ಟಿಂಗ್ ಅಂತಂದ್ರೆ ಒಂದಷ್ಟು ಪಾರ್ಟ್ಸ್ ಮಾಡಿಕೊಂಡು ಅದನ್ನು ಆಪ್ರೇಷನ್ಸನ್ನು ಮಾಡ್ಕೋತ ಹೋಗ್ತೀವಿ. ಇದು ಕೆಲಸ. ಹಾರ್ಡ್ವೇರ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಡೌನ್ ಟೈಮ್ ಕನ್ಸಿಡರ್ ಮಾಡೋಂಗಿಲ್ಲ. ಡಿಸ್ಪರ್ಟ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು? ಆಪ್ರೇಷನ್ಸನ್ನು ಪರ್ಫಾರ್ಮ್ ಮಾಡ್ಕೋತ ಹೋಗ್ತೀವಿ. ನೆಕ್ಸ್ಟ್ ಮೂವ್ ದ ವರ್ಚುವಲ್ ಮಷೀನ್ ಫ್ರಮ್ ಪುವರ್ಲಿ ಪರ್ಫಾರ್ಮಿಂಗ್ ಆರ್ ಫೇಲಿಂಗ್ ಫಿಸಿಕಲ್ ಸರ್ವರ್ಸ್ ಆನ್ ಟು ನ್ಯೂ ಮಷೀನ್ಸ್. ಇಲ್ಲಿ ಕೇಳ್ರಿ, ಒಂದು ಮಷೀನ್ ಆಲ್ರೆಡಿ VMware ಯೂಸ್ ಮಾಡಾಕತ್ತೀವಿ, ಆ VMware ಭಾಳ ಸ್ಲೋ ಆಯಿತು, ಅಥವಾ ಅಲ್ಲೇನೋ ಒಂದು ಸಿಸ್ಟಮ್ ಫೇಲ್ ಆಯಿತು, ಅಲ್ಲೊಂದೇನೋ ಒಂದು ಕ್ರ್ಯಾಶ್ ಆಯಿತು, ನನ್ನ ಡೇಟಾ ವರ್ಕ್ ಆಗತ್ತಿಲ್ಲ. ಯು ಕ್ಯಾನ್ ಮೂವ್ ಇಮಿಡಿಯೇಟ್ಲಿ ಟು ದ ನೆಕ್ಸ್ಟ್ ಮಷೀನ್. ನೀವು ಈ ಮೋಷನ್ ಯೂಸ್ ಮಾಡಾಕತ್ತಿದ್ರಿ ಅಂದರೆ ನೀವೇನು ಮಾಡ್ಬೋದು? ಇಮಿಡಿಯೇಟ್ಲಿ ಇನ್ನೊಂದು ಕಡೆ ನೀವೇನಾಗ್ಬೋದು? ಮೂವ್ ಆಗ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್ ನನಗಿಲ್ಲ, ಫೀಚರು ಎದರದು? ವಿ ಮೋಷನ್ ಮೈಗ್ರೇಟಿಂಗ್ ಟೂಲ್ದು. ಇಲ್ಲೇನಾಗ್ತದೆ ಅಂದ್ರೆ ವರ್ಚುವಲ್ IT ಎನ್ವಿರಾನ್ಮೆಂಟನ್ನು ಕೂಡ ವಿ ಮೋಷನ್ ಚೇಂಜ್ ಮಾಡ್ತದೆ, ಆಪ್ಟಿಮೈಸ್ ಮಾಡ್ತದೆ. ಈಗ ನೋಡಿರಿ, ನಾನು ಅದೇ ಹೇಳಿದೆ, 5 ಪಿ ಸಿಗೆ ವಿ ಮೋಷನ್ ತೊಗೊಂಡು 25 ಪಿ ಸಿಯನ್ನು ಕನೆಕ್ಟ್ ಮಾಡೋದು ಹೆಂಗೆ, 25 ಪಿ ಸಿಗೆ VMware ಇನ್ಸ್ಟಾಲ್ ಮಾಡೋದು ಹೆಂಗೆ, ವಿಚ್ ಈಸ್ ಅ ಬೆಟರ್ ಪಾಯಿಂಟ್. ದ ಥಿಂಗ್ ಈಸ್ buying a 5 motions, renting the 5 V motions and connecting it to the 25 pieces is very normal and very curable thing. ಬಟ್ ಅದನ್ನು ನನ್ನ ಖರ್ಚು ಆಪ್ಟಿಮೈಸ್ ಮಾಡ್ತದೆ, ಎನ್ವಿರಾನ್ಮೆಂಟನ್ನು ಕೂಡ ಏನು ಮಾಡ್ತದೆ? ಚೆನ್ನಾಗಿ ಸೆಟ್ ಮಾಡಿಕೊಡ್ತದೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ರಿಯಲ್ ಟೈಮ್ ಡೇಟಾನ ಐಡೆಂಟಿಫೈ ಮಾಡ್ಬೋದಾದ ಒಂದು ಸಂಗತಿಗಳು ಬರ್ತಾವೆ ನನಗೆ. ರಿಯಲ್ ಟೈಮ್ ನೋಡಪ್ಪ, ಈಗ ನಡೆದಿದ್ದದ, ಈಗ ಈ ಡೇಟಾ ಬಂದದ, ಇದನ್ನೇ ನೀವು ವರ್ಚುವಲೈಸ್ ಆಗಿ ಫೀಲ್ ಮಾಡ್ತೀರಾ. ಎಕ್ಸಾಂಪಲ್, ಯಾವುದೋ ಒಂದು ಇನ್ಫಾರ್ಮೇಷನ್ ಬಂದದ್ದು ನಿಮ್ಮ ಹತ್ರ, ಆ ಇನ್ಫಾರ್ಮೇಷನ್ ಈಗ ತಾನೇ ರಿಲೀಸ್ ಆಗಿದೆ, ರಿಯಲ್ ಟೈಮ್ ಅದ. ಏನೋ ಒಂದು ಕೋವಿಡ್ ಬಗ್ಗೆ ಇರ್ಬೋದು, ಅಥವಾ ಯಾವುದೋ ಒಂದು ನ್ಯೂಸ್ ಬಂದದಂತ ಇಟ್ಕೊರಿ, ಅದನ್ನು ಇಮಿಡಿಯೇಟ್ಲಿ ನಿಮಗೆ ಸ್ಪ್ರೆಡ್ ಮಾಡಲಿಕ್ಕೆ ವಿ ಮೋಷನ್ ಹೆಲ್ಪ್ ಮಾಡ್ತದೆ. ಅಂದರೆ ನೀವು ನಿಮ್ಮ ಇನ್ಫಾರ್ಮೇಷನನ್ನು ನೀವು ಸ್ಪ್ರೆಡ್ ಮಾಡ್ಬೋದು. ಈ ರೀತಿ ಈ ನಿಟ್ಟಿನೊಳಗೆ ಏನು ಮಾಡ್ತದೆ ಅಂದ್ರೆ ಒಂದಷ್ಟು ಮೈಗ್ರೇಷನ್ ವಿಜಾರ್ಡ್ಸ್ ಅಂದರೆ
ವಿಜಾರ್ಡ್ಸ್ ಇನ್ ದ ಸೆನ್ಸ್ ನೀವು ಕಾರ್ಡ್ ನೋಡಿರಿ, ಕಾರ್ಡ್ ಇಸ್ಪೆಟ್ ಕಾರ್ಡ್ ಅಥವಾ ನೀವು ಆಡ್ತಕ್ಕಂಥ ಕಾರ್ಡ್ಸನ್ನು ನೋಡಿರಿ, ಅದು ಒಳಗಡೆ ನೀವು ಒಂದಷ್ಟು ಗ್ರೂಪ್ಸನ್ನು ಮಾಡಿ ಹಾಕಿರ್ತೀರಿ. ದಟ್ ಈಸ್ ಕಾಲ್ಡ್ ಎಸ್ ಅ ವಿಜಾರ್ಡ್. ಗ್ರೂಪ್ಸ್ ಮಾಡಿ ಹಾಕಿರ್ತೀರಿ, ಅದಕ್ಕೆ ವಿಜಾರ್ಡ್ ಅಂತ ಕರೀತಾರೆ. ಅಥವಾ ಇನ್ನೊಂದು ಡಿಫ್ರೆಂಟ್ ಮೀನಿಂಗ್ ಗ್ರೂಪ್ ಅಂತಲೂ ಹೇಳ್ಬೋದು ನಾವು. ಒಂದಷ್ಟು ಗ್ರೂಪ್ಸನ್ನು ಮಾಡಿಕೊಂಡು ಈ ರೀತಿ ಒಳಗೆ ವರ್ಕ್ ಮಾಡಲಿಕ್ಕೆ, ರಿಯಲ್ ಟೈಮ್ ಅವೈಲಬಿಲಿಟಿ ಇನ್ಫಾರ್ಮೇಷನನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ವಿ ಮೋಷನ್ ಹೆಲ್ಪ್ ಮಾಡ್ತದೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ದಿಸ್ ಕಂಪ್ಲೀಟ್ಸ್ ದ ವಿ ಮೋಷನ್ ಮೈಗ್ರೇಷನ್ ಟೂಲ್ಸ್. ಇದೇನಾಯಿತು ಅಂತಂದರೆ ವಿ ಮೋಷನ್ ಮೈಗ್ರೇಷನ್ ಟೂಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಮುಗೀತು ಈ ವಿಡಿಯೋ ಒಳಗಡೆ. ಮುಂದೆ ನಾವು ಸೆವರಲ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತ. ಥ್ಯಾಂಕ್ ಯು.